ಎಲ್ಲರಿಗೂ ಶುಭೋದಯ. ಗುರುಕುಲ ಪಬ್ಲಿಕ್ ಸ್ಕೂಲ್ ಮತ್ತು PU ಕಾಲೇಜ್ ಈ ಒಂದು ಮುಂಬರುವ ಒಂದು ಕಾರ್ಯಕ್ರಮ ಜನವರಿ 26ರಂದು ಗುರುಕುಲ ಕಾರ್ನಿವಲ್ ಮಕ್ಕಳ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪತ್ರಿಕಾ ಪ್ರಕಟಣೆಗೆ ನಮ್ಮ ಆಡಳಿತ ಮಂಡಳಿ, ನಮ್ಮ ಜಾಯಿಂಟ್ ಮ್ಯಾನೇಜಿಂಗ್ ಟ್ರಸ್ಟಿಯವರು ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿಯವರು ಆಗಮಿಸಿದ್ದಾರೆ ಮತ್ತು ಶ್ರೀಮತಿ ಅನುಪಮಾ ಎಸ್ ಶೆಟ್ಟಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ನಾನು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸೊ ಈ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ನಮ್ಮ ಮ್ಯಾನೇಜ್ಮೆಂಟ್ ಮಂಡಳಿಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಹಾಗೆ ನಾವು ಜನವರಿ 26ಕ್ಕೆ ಗುರುಕುಲ ಕಾರ್ನಿವಲ್ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಈ ನಮ್ಮ ಸಂಸ್ಥೆಯಲ್ಲಿ ಪ್ರಥಮವಾಗಿ ಹಮ್ಮಿಕೊಂಡ ಒಂದು ಕಾರ್ಯಕ್ರಮ, ವಿಶಿಷ್ಟವಾದ ಕಾರ್ಯಕ್ರಮ. ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಆಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಳೆದ 20 ವರ್ಷಗಳಿಂದ ನೀವೆಲ್ಲರೂ ನೋಡ್ತಾ ಇದ್ದೀರಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಶೈಕ್ಷಣಿಕ ಇತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ವಿಶಿಷ್ಟ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೇವೆ. ಈ ವರ್ಷ ಇದರಲ್ಲಿ ಮೊದಲೆಲ್ಲ ಆರ್ಟ್ ಕ್ಯಾಂಪು, ಸಮ್ಮರ್ ಕ್ಯಾಂಪು, ಕೃಷಿ ಮೇಳ, ಸಸ್ಯಾಮೃತ, ಬೇರೆ ಬೇರೆ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಈ ಸಲ ನಾವೇನು ಒಂದು ಹೊಸ ಮಕ್ಕಳ ಹಬ್ಬ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಕ್ಕಳ ಹಬ್ಬ ಅಂದರೆ ಇದರಲ್ಲಿ ಹೆತ್ತವರು, ಮಕ್ಕಳು ಮತ್ತು ನಮ್ಮ ಶಿಕ್ಷಕರಿಂದ ಈ 3 ಜನ ಸೇರುವಂಥ ಮಾಡುವಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾಗಿ ಫುಡ್ ಫೆಸ್ಟ್ ಇರ್ತದೆ. ಅಂದರೆ ನಮ್ಮ ಪೇರೆಂಟ್ಸ್, ಬೇರೆಯವರಲ್ಲ, ನಮ್ಮ ಹೆತ್ತವರೇ ಇಡುವಂಥ ಸ್ಟಾಲ್ಗಳು, ಈಗಾಗಲೇ ಒಂದು 50 ಸ್ಟಾಲ್ಗಳು ಈಗಾಗಲೇ ಬುಕ್ ಆಗಿದೆ. ಬೇರೆಯವರಿಂದಲ್ಲ, ಅವರೇ ಹೋಮ್ ಫುಡ್ ಅಥವಾ ಅಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ಅದರಲ್ಲಿ ಕೆಲವು ಬೇರೆ ಬೇರೆ ಅಂಗಡಿಗಳು ಇರ್ತವೆ, ಖಾಲಿ ಫುಡ್ ಮಾತ್ರಲ್ಲ, ಬೇರೆ ಬೇರೆ ಅಂಗಡಿಗಳು ಇರ್ತವೆ. ಮತ್ತು ನಮ್ಮ ಮಕ್ಕಳಿಂದ ಒಂದು 25-30 ಮಳಿಗೆಗಳಿರ್ತವೆ. ಅಂದರೆ ಮಕ್ಕಳಿಗೆ ಎಜುಕೇಟ್ ಮಾಡಲಿಕ್ಕೆ, ವ್ಯವಹಾರ ಜ್ಞಾನ ತಿಳಿಸೋ ಬಗ್ಗೆ ಆ ಮಕ್ಕಳೇ ರೆಡಿ ಮಾಡಿಕೊಂಡು ಅವರೇ ಸೇಲ್ ಮಾಡುವಂಥ ಒಂದು ವ್ಯವಸ್ಥೆಗಳು. ಈ ರೀತಿ ಬೆಳಿಗ್ಗೆ 9:30 ಸ್ಟಾರ್ಟ್ ಆದರೆ ಸಂಜೆ 5:30ವರೆಗೆ ನಿರಂತರವಾಗಿ ನಡೆದ ಫುಡ್ ಫೆಸ್ಟ್ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ಸೋ ಫ್ರಮ್ ಸೋ ಇದರ ಖಾತೆಯಾದ ರವಿಯಣ್ಣ ಬಂದು ಇನಾಗ್ರೇಷನ್ ಮಾಡ್ತಾಯಿದ್ದಾರೆ. ಸನಿಲ್ ಗೌತಮ್ ಅವರು ಬೆಳಿಗ್ಗೆ 9:30 ಬಂದು ಆ ಪ್ರೋಗ್ರಾಮನ್ನು ಇನಾಗ್ರೇಟ್ ಮಾಡ್ತಾರೆ. ಆಮೇಲೆ ಈ 3 ವರ್ಷದಿಂದ 5 ವರ್ಷ ಪುಟಾಣಿಗಳಿಗಾಗಿ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಅಂತ ಒಂದು ಕಾಂಪಿಟೇಷನ್, ಅದು ಎಲ್ಲ ಸಾರ್ವಜನಿಕ ಮಕ್ಕಳಿಗಾಗಿ ಈಗಾಗಲೇ ಒಂದು 60ರಿಂದ 70 ಇದಾಗಿದೆ, ನೋಂದಣಿ ಆಗಿದ್ದಾರೆ. ಆ ಕಾಂಪಿಟೇಷನ್ ಇದೆ. ಅದಕ್ಕೆ ಸರಿಯಾದ ಪ್ರೈಸ್ಗಳನ್ನು ಇಟ್ಕೊಂಡಿದ್ದೇವೆ. ಅದು 10:30ರಿಂದ ಅದು ಸ್ಟಾರ್ಟ್ ಆಗ್ತದೆ. ಈ ಮಧ್ಯದಲ್ಲಿ ನಮ್ಮ ಹೆತ್ತವರಿಂದ ಕಲ್ಚರಲ್ ಪ್ರೋಗ್ರಾಮು, ನಮ್ಮ ಮಕ್ಕಳಿಂದ ಕಲ್ಚರಲ್ ಪ್ರೋಗ್ರಾಮು, ನಮ್ಮ ಟೀಚರ್ಸಿಂದ ಕಲ್ಚರಲ್ ಪ್ರೋಗ್ರಾಮ್. ಇದೆಲ್ಲದಕ್ಕೂ ಮುಖ್ಯ ಆಕರ್ಷಣೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ವಿದುಷಿ ದೀಕ್ಷಾ ಬ್ರಹ್ಮವ್ರದವರು ಅವರಿಂದ ಒಂದು ಎಕ್ಸಿಬಿಷನ್ ಇದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡಲ್ಲಿ ಫೇಮಸ್ ಆಗಿರೋರು, ಅವರಿಂದ ಒಂದು 10 ಪರ್ಫಾರ್ಮೆನ್ಸ್ ಇದೆ, ವಿಶಿಷ್ಟವಾಗಿ ಅವರು ಮಾಡ್ತಾಯಿದ್ದಾರೆ. ಆ ನಂತರ ಕಂಟಿನ್ಯೂಸ್ ಆಗಿ ಕಲ್ಚರಲ್ ಪ್ರೋಗ್ರಾಮ್ಗಳು ನಡೀತವೆ, ಒಂದು ಹಬ್ಬದ ವಾತಾವರಣ. ಆಮೇಲೆ ಒಂದು ಅಡ್ವೆಂಚರ್ ಮಕ್ಕಳಿಗಾಗಿ ಫ್ರೀ, ಅದರಲ್ಲೇನು ಕಾಸ್ಟ್ ಇಲ್ಲ. ಬೆಂಗಳೂರಿಂದ ಅಡ್ವೆಂಚರ್ ಕೆಲವು ಐಟಮ್ಗಳು ಬರ್ತದೆ, ಅದನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಡ್ವೆಂಚರ್ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೇವೆ. ಇದೆಲ್ಲ ಆದ ನಂತರ ಸಂಜೆಗೆ ಕುದ್ರೋಳಿ ಗಣೇಶ್ ಅವರಿಂದ ಒಂದು ಮ್ಯಾಜಿಕ್ ಶೋ ಇದೆ. ಆ ಮ್ಯಾಜಿಕ್ ಶೋವನ್ನು 1 ಅವರ್ ಕೊಡ್ತಾರೆ ಅವರು, ಎಸ್ಪೆಷಲಿ ಮಕ್ಕಳಿಗಾಗಿ ಮಾಡ್ತಾ ಇರೋರು 1 ಗಂಟೆ ಮಾಡ್ತಾರೆ. ಇದಿಷ್ಟು ಆ ದಿವಸದ ನಮ್ಮ ಕಾರ್ಯಕ್ರಮಗಳು. ಬೆಳಗಿಂದ ಸಂಜೆವರೆಗೂ ನಾವು ಮ್ಯಾನೇಜ್ಮೆಂಟಿನವರು, ಹೆತ್ತವರು, ಮಕ್ಕಳು ಹಾಗೂ ಶಿಕ್ಷಕರೊಂದು ಸೇರಿ ಅಂತ ಮಾಡುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳಿಗೆ ನಡೀತಾ ಇದೆ. 9:00ವರೆಗೆ ಆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ, ಸಂಜೆ 5 ಗಂಟೆವರೆಗೆ ಇರ್ತದೆ. ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೇವೆ, ಪಬ್ಲಿಕ್ಸ್ ಸಹ ಇನ್ವೈಟ್ ಮಾಡಿದ್ದೇವೆ. ಪಬ್ಲಿಕ್ಸ್ ಸಹ ಮಕ್ಕಳನ್ನು, ಬೇರೆ ಬೇರೆ ಶಾಲೆಗಳ ಮಕ್ಕಳಿಗೂ ಸಹ ನಾವು ಈಗಾಗಲೇ ಆಮಂತ್ರಣ ಕೊಟ್ಟು ಕರೆದಿದ್ದೇವೆ, ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ. ಇದು ನಮ್ಮ ಒಂದು ಸಂಕ್ಷಿಪ್ತ ಕಾರ್ಯಕ್ರಮದ ವರದಿ.